ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಿದ್ದೀವಿ ಆನ್ ಚಿಲ್ಡ್ರನ್ ಪೋಯಮ್ ಸಮರಿ. ಈ ಒಂದು ಸಮರಿ ನಿಮಗೆ ಖಂಡಿತವಾಗ್ಲೂ 3ಕ್ಕೆ 3 ಅಂಕ ಮತ್ತು 4ಕ್ಕೆ 4 ಅಂಕನ ತಂದು ಕೊಡುತ್ತೆ. ಯಾಕಂದರೆ ವ್ಯಾಲ್ಯುವೆಂಟರ್ಗೆ PU ಬೋರ್ಡಿಂದ ಯಾವ ಒಂದು ಶಬ್ದನ ಮೆನ್ಷನ್ ಮಾಡಿರುತ್ತೋ ಆ ಸಂಪೂರ್ಣ ಶಬ್ದನ ತೆಗೆದುಕೊಂಡು ಒಂದು ಸಮರಿನ ತಯಾರು ಮಾಡಿದ್ದೀವಿ. ಈ ಒಂದು ಸಮರಿ ಅವರು ಯಾವುದೇ ರೀತಿಯ ಪ್ರಶ್ನೆನ ಕೇಳಿ ಈ ಸಮರಿನ ಬರೆದ್ರೆ ನಿಮಗೆ ಖಂಡಿತವಾಗ್ಲೂ ಔಟ್ ಮಾರ್ಕ್ಸ್ ಸಿಗುತ್ತೆ. ಪೋಯಮ್ ಕಡೆಯಿಂದ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ನೀವು ಸಮರಿನೇ ಬರೀಬೇಕು. ಆದರೆ ಸಮರಿನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಆ ಸಮರಿ ಬರೆದಂತಹ ಪೋಯೆಟ್ ಹೆಸರು ಬರೀಬೇಕು. ಆ ಪದ್ಯದ ಪೋಯೆಟ್ ಅಂದರೆ ಆನ್ ಚಿಲ್ಡ್ರನ್ ಈಸ್ ಎ ಫಿಲಾಸಫಿಕಲ್ ಪೋಯಮ್ ರಿಟರ್ನ್ ಬೈ ಖಲೀಲ್ ಗಿಬ್ರನ್. ಈ ಪದ್ಯ ಮಾತ್ರವಲ್ಲ, ಎನಿ ಪೋಯಮ್, ಯಾವುದೇ ಪೋಯಮ್ ಕೇಳಿದ್ರೂ ಸಹ ಆ ಪೋಯಮ್ನ ಪೋಯೆಟ್ ಹೆಸರನ್ನ ಬರೆದರೆ ಮಾತ್ರ ಆ ಒಂದು ಸಮರಿ ಸಂಪೂರ್ಣವಾಗಿ ಪರಿಪೂರ್ಣವಾಗ್ತದೆ. ಇಲ್ಲ ಅಂದರೆ ಅದು ಪರಿಪೂರ್ಣ ಆಗಲ್ಲ. ನೆಕ್ಸ್ಟ್, ದಿಸ್ ಈಸ್ ಪೋಯಮ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಈ ಒಂದು ಪದ್ಯ ಪೋಷಕರು ಮತ್ತು ಮಕ್ಕಳ ನಡುವೆ ಇರುವಂತಹ ರಿಲೇಷನ್ಶಿಪ್ಪನ್ನು ಒಳಗೊಂಡಿದೆ. ನೆಕ್ಸ್ಟ್, ಟ್ರೆಡಿಷನಲಿ ದ ಪೇರೆಂಟ್ಸ್ ಎಕ್ಸರ್ಸೈಸ್ ಎ ಲಾಟ್ ಆಫ್ ಅಥಾರಿಟಿ ಆ್ಯಂಡ್ ಟ್ರೈ ಟು ಹಾರ್ಡ್ ಇಂಪ್ರೆಸ್ ಟು ದೆಮ್. ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಮಕ್ಕಳನ್ನು ಇಂಪ್ರೆಸ್ ಮಾಡಲು ಕಠಿಣ ಪರಿಶ್ರಮವನ್ನು ಪಡ್ತಿರ್ತಾರೆ. ನೆಕ್ಸ್ಟ್, ಇಟ್ ಈಸ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಗಿವನ್ ಬರ್ತ್ ಟು ದೆಮ್. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಅವರು ತಮ್ಮ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ. ನೆಕ್ಸ್ಟ್, ದೇ ಈಸ್ ಆಲ್ವೇಸ್ ರೆಫರ್ಸ್ ಟು ಚಿಲ್ಡ್ರನ್. ಈ ಪದ್ಯದಲ್ಲಿ ದೇ ಅಂತ ಎಲ್ಲೇ ಯಾವಾಗಾದರೂ ಬಂದರೂ ದೇ ಈಸ್ ಆಲ್ವೇಸ್ ರೆಫರ್ಸ್ ಟು ಚಿಲ್ಡ್ರನ್ ಅಂತಲೇ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ದೇ ರಿಯಲಿ ಬಿಲಾಂಗ್ ಟು ದ ಲೈಫ್. ದ ಚಿಲ್ಡ್ರನ್ ಕಮ್ ಫ್ರಮ್ ದೇರ್ ಪೇರೆಂಟ್ಸ್ ಬಟ್ ದೇ ಬಿಲಾಂಗ್ ಟು ಲೈಫ್. ಅವರು ತಮ್ಮ ಪೋಷಕರಿಂದ ಬಂದಿರಬಹುದು, ಆದರೆ ತಮ್ಮ ಜೀವನವನ್ನು ಅವಲಂಬಿತ ಆಗಿದ್ದಾರೆ. ಅವರು ತಮ್ಮ ಜೀವನದೊಂದಿಗೆ ಮಾತ್ರ ಅವಲಂಬಿತ ಆಗಿರ್ತಾರೆ ಅಂತ ಪೋಯೆಟ್ ಹೇಳ್ತಿದ್ದಾನೆ, ಖಲೀಲ್ ಗಿಬ್ರನ್. ನೆಕ್ಸ್ಟ್, ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ಪೋಷಕರು ತಮ್ಮ ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ನೀಡಬಹುದು, ಆದರೆ ಯಾವುದೇ ಕಾರಣಕ್ಕೂ ತಮ್ಮಲ್ಲಿರುವಂತಹ ಆಲೋಚನೆಗಳನ್ನು ನೀಡಲು ಸಾಧ್ಯವೇ ಇಲ್ಲ. ಯಾಕಂದರೆ ಆ್ಯಸ್ ದ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಆ್ಯಂಡ್ ಇಂಡಿವಿಜುವಲ್ ಪರ್ಸನಾಲಿಟಿ. ಪ್ರತಿಯೊಬ್ಬ ಮಕ್ಕಳು ಸಹ ತಮ್ಮದೇ ಆದಂತಹ ಓನ್ ಅಂದರೆ ತಮ್ಮದೇ ಸ್ವತಃ ಆಲೋಚನೆಯನ್ನು ಹೊಂದಿರ್ತಾರೆ. ನೆಕ್ಸ್ಟ್, ದ ಪೇರೆಂಟ್ಸ್ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್ ದ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್ ಬಟ್ ನಾಟ್ ದೇರ್ ಸೋಲ್ಸ್. ಅಂದರೆ ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಮಕ್ಕಳ ದೇಹವನ್ನು ರಕ್ಷಣೆ ಮಾಡಬಹುದು, ಆದರೆ ಯಾವುದೇ ಕಾರಣಕ್ಕೂ ಆತ್ಮವನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಬಿಕಾಸ್ ದ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಲೈ ಇನ್ ದ ಹೌಸ್ ಆಫ್ ಟುಮಾರೋ. ಅದು ಯಾವಾಗಲೂ ಫ್ಯೂಚರನ್ನು ಮಾತ್ರ ಒಳಗೊಂಡಿರುತ್ತೆ. ನೆಕ್ಸ್ಟ್, ದೇ ಕ್ಯಾನ್ ಟ್ರೈ ಟು ಬಿ ಲೈಕ್ ದ ಚಿಲ್ಡ್ರನ್ ಬಟ್ ಶುಡ್ ನೆವರ್ ಅಟೆಂಪ್ಟ್ ಟು ಮೇಕ್ ಚಿಲ್ಡ್ರನ್. ಅವರು ತಮ್ಮ ಮಕ್ಕಳು ಈಗಿರಬೇಕೆಂದು ಭಾವಿಸಬಹುದು, ಆದರೆ ಹೀಗೇ ಇರಬೇಕೆಂದು ಹೇಳಲು ಸಾಧ್ಯವಿಲ್ಲ. ಬಿಕಾಸ್ ದ ಚಿಲ್ಡ್ರನ್ ಟು ಬಿ ಲೈಕ್ ದೆಮ್, ದ ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್ ಆ್ಯಂಡ್ ನಾಟ್ ಟು ದ ಪಾಸ್ಟ್. ದ ಫ್ಯೂಚರ್ ನೆವರ್ ಸ್ಟೇಟ್ ವಿತ್ ಎಸ್ಟರ್ಡೇ. ಫ್ಯೂಚರ್ ಅಂದರೆ ಮುಂದಿನ ಭವಿಷ್ಯ ಯಾವುದೇ ಕಾರಣಕ್ಕೂ ತಮ್ಮ ಕೈಯಲ್ಲಿ ಇರುವುದಿಲ್ಲ ಅಥವಾ ಹಿಂದೆ ಕಳೆದಿರುವಂತಹ ಜೀವನದಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ 3 ಅಂಕಕ್ಕೆ ಈ ಸಮರಿನ ಕೇಳಿದ್ರೆ ಇಷ್ಟನ್ನು ಬರೆದ್ರೆ ಸಾಕು, ನಿಮಗೆ 3ಕ್ಕೆ 3 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ವೇಳೆ ಇದೇ ಸಮರಿ 4 ಅಂಕಕ್ಕೆ ಕೇಳಿದರೆ ಇನ್ನೂ ಸಂಪೂರ್ಣವಾಗಿ ಬರಿಬೇಕಾಗುತ್ತೆ. ಲಾಸ್ಟ್ ಸ್ಟಾಂಜ ನೋಡಿ, ದ ಪೇರೆಂಟ್ಸ್ ಆರ್ ಲೈಕ್ ದ ಬೌಸ್ ದ ವಿಚ್ ದ ಲಿವಿಂಗ್ ಆರೋಸ್ ಆರ್ ಸೆಂಟ್. ಇಟ್ ಈಸ್ ದ ಆರ್ಚರ್ ದ ಗಾಡ್ ಹೂ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫಿನಿಟಿ. ಇಲ್ಲಿ ಬೌಸ್ ಅಂದರೆ ಪೇರೆಂಟ್ಸ್ನ ರೆಫರ್ ಮಾಡುತ್ತೆ. ನೆಕ್ಸ್ಟ್, ಆರ್ಚರ್ ಅಂದರೆ ದ ಗಾಡ್ ಅಂದರೆ ಪೋಯೆಟ್ನ ರೆಫರ್ ಮಾಡುತ್ತೆ. ದ ಲಿವಿಂಗ್ ಆ್ಯರೋಸ್ ಅಂದರೆ ಚಿಲ್ಡ್ರನ್ನ ರೆಫರ್ ಮಾಡುತ್ತೆ. ಇದನ್ನು ಖಂಡಿತವಾಗ್ಲೂ ಬರೀಲೇಬೇಕಂತೇನಿಲ್ಲ, ಬಟ್ ಲಾಸ್ಟ್ ಆನ್ 4 ಅಂಕಕ್ಕೆ ಕೇಳಿದರೆ ಖಂಡಿತವಾಗ್ಲೂ ಬರೀಬೇಕು. ದೇರ್ ಫಾರ್ ದ ಪೇರೆಂಟ್ಸ್ ಶುಡ್ ಆ್ಯಕ್ಟ್ ಲೈಕ್ ದ ಗೈಡಿಂಗ್ ಲೈಟ್ಸ್ ಟು ದ ಚಿಲ್ಡ್ರನ್ ಆ್ಯಂಡ್ ನೆವರ್ ಬಿ ಅಥಾರಿಟಿ ಟು ದೇರ್ ಆ್ಯಟಿಟ್ಯೂಡ್ಸ್. ದ ಚಿಲ್ಡ್ರನ್ ಆರ್ ದ ಕ್ರಿಯೇಷನ್ ಆಫ್ ಗಾಡ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಫ್ರೀ ಫ್ರಾಮ್ ಎನಿ ಬಾಂಡೇಜ್. ಯಾವುದೇ ಕಾರಣಕ್ಕೂ ಪೋಷಕರು ತಮ್ಮ ಮಕ್ಕಳಿಗೆ ಗೈಡೆನ್ಸನ್ನು ಕೊಡಲು ಸಾಧ್ಯವಿಲ್ಲ, ಬಟ್ ದೇ ಆ್ಯಕ್ಟ್ ಅಂದರೆ ಅವರು ಕೇವಲ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಈ ಪೋಯೆಟ್ ಖಲೀಲ್ ಗಿಬ್ರನ್ ಹೇಳ್ತಿದ್ದಾರೆ. ಇಷ್ಟನ್ನು ಬರೆದ್ರೆ ನಿಮಗೆ ಖಂಡಿತವಾಗ್ಲೂ 4 ಅಂಕ ಸಿಗುತ್ತೆ. ಮುಖ್ಯವಾಗಿ ಮೆನ್ಷನ್ ಮಾಡಬೇಕಾಗಿರೋದು ಏನಂತ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಖಲೀಲ್ ಗಿಬ್ರನ್ ಯಾವುದೇ ಕಾರಣಕ್ಕೂ ಪೋಯಮ್ ಕೇಳಿದ್ರೆ ಆ ಸಮರಿ ಬರೆದಿರುವಂತಹ ಪೋಯೆಟ್ ಹೆಸರನ್ನ ಬಿಟ್ಕೊಡಲೇಬಾರ್ದು, ಮೆನ್ಷನ್ ಮಾಡಲೇಬೇಕು. ನೆಕ್ಸ್ಟ್, ಮುಖ್ಯವಾಗಿ 2 ಲೈನ್ ಅಂತೂ ಖಂಡಿತವಾಗ್ಲೂ ಬರೀಬೇಕು. ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ವೆರಿ ಈಸಿ ಇದೆ, ಖಂಡಿತವಾಗ್ಲೂ ಬರೀಬೇಕು. ನೆಕ್ಸ್ಟ್,
ದ ಪೇರೆಂಟ್ಸ್ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್ ದ ಬಾಡೀಸ್ ನಾಟ್ ದೇರ್ ಸೋಲ್ಸ್. ಇದನ್ನು ಸಂಪೂರ್ಣವಾಗಿ ಬರೀಬೇಕು. ಮತ್ತು 4 ಅಂಕಕ್ಕೆ ಕೇಳಿದರೆ ಈ ಪ್ಯಾರ ಖಂಡಿತವಾಗ್ಲೂ ಬರೀಬೇಕು. ನೆಕ್ಸ್ಟ್ ಮುಖ್ಯವಾಗಿ ಫ್ಯೂಚರ್ ನೆವರ್ ಸ್ಟೇಸ್ ವಿತ್ ಎಸ್ಟರ್ಡೇ ಆರ್ ದ ಎಸ್ಟರ್ಡೇ ಅಥವಾ ಪಾಸ್ಟ್, ಈ ಎರಡರಲ್ಲಿ ಒಂದನ್ನು ಮೆನ್ಷನ್ ಮಾಡಲೇಬೇಕು. ಆವಾಗಲೇ 3ಕ್ಕೆ 3 ಮತ್ತು 4ಕ್ಕೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.